ನ್ಯೂಸ್ ಅವರಿಗೆ ಮಾತಾಡ್ತಾ ಜಯರಾಮನವರ ಹಿಂದೆ ತಾವು ಜೈಲರಾಗಿದ್ದಾಗ ಅನ್ಸುತ್ತೋ ಇನ್ನು ಬೇರೆಯವ್ರಿಗೆ ಗೊತ್ತಿಲ್ಲ. ಈ ಬಸಾಕ್ ಅನ್ನುವಂಥ ಒಬ್ಬ ಕ್ರಿಮಿನಲ್ಲು ಆಗಿನ ಗೃಹ ಸಚಿವರು ಅಂತ MP ಪ್ರಕಾಶ್ ಅವರು ಫೋನ್ ಮಾಡ್ತಾರೆ, ನಾನು ಜಡ್ಜ್ ಮಾತಾಡ್ತಾರೆ ಅದು ಅನ್ನುವಂಥದ್ದು ಈ ಪ್ರಕರಣಗಳಲ್ಲಿ ಆಗ್ತಾ ಇದಾವಲ್ಲ ಅಂತ. ಆಗ್ತಾ ಇದ್ದಾವೆ. ಏನು ಮಾಡಿದೆ, ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಷ್ಟೇ ಟೆಕ್ನಾಲಜಿನ ಜೈಲಿನಲ್ಲಿ ಅಡಾಪ್ಟ್ ಮಾಡಲಿಲ್ಲ. ಒಂದು ಕಡೆ ಟೆಕ್ನಾಲಜಿ ಅಗಾಧವಾಗಿ ಬೆಳೀತಾ ಇದೆ. ಮೊಬೈಲ್ ಯೂಸ್ ಮಾಡ್ತಾರೆ, ಪ್ರತಿಯೊಂದು ಏನೋ ಐಟಮ್ ಹೋಗುತ್ತೆ ಅಂತ ಹೇಳ್ತಾರೆ, ಅಲ್ಲೆಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತೆ ಅಂತ ಹೇಳ್ತಾರೆ. ಸಣ್ಣ ಪುಟ್ಟ ಹೋಗ್ತವೆ, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಎಸಿತಾರೆ ಸುಮಾರು ಸಾರಿ. ಇದೇ ಜೈಲು ಬೆಂಗಳೂರು ಜೈಲು ಇದ್ದಾಗ ಬೆಳಗ್ಗೆ ಮಾರ್ನಿಂಗ್ ಅವ್ರನ್ನೆಲ್ಲ ಅನ್ಲಾಕ್ ಮಾಡೋಕ್ಕೆ ಮುಂಚೆ ಔಟ್ರ್ ಸರ್ಕಲಿಂದ ಹೋದರೆ ಒಂದು 10-20 ಚಾಪರ್ ಸಿಗ್ತಾಯಿದ್ವು. ಅನೇಕ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಪೆಟ್ಟಿ ಅಂಗಡಿ ಹೊಡೆದು ಕಾಸೆಲ್ಲ ತಂದು ಒಳಗಡೆ ಎಸೀತಾಯಿದ್ರು. ಇವನ್ನೆಲ್ಲ ಅನೇಕ ಸಾರಿ ನಾವು ಉಪ್ಪಾರಪೇಟೆಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದೇ ರೀತಿ ಅದು ವಿಶಾಲವಾದ ಜಾಗ, ಕಮ್ಮಿ ಜನ, ಜೊತೆಗೆ ಇವೆಲ್ಲ ಅಲ್ಲಿನೂ ಸುಮಾರು ಫೋನ್ಗಳನ್ನ ಎಸೆಯೋದು. ಆ ಫೋನ್ ಯಾವ ರೀತಿ ಎಸೀತಿದ್ರು ಅನೇಕ ಸಾರಿ ಸಿಕ್ಕಿದ್ದಾವೆ. ರಬ್ಬರ್ ಚೆಂಡಲ್ಲಿ ಆಚೆಯಿಂದ ಎಸೆಯೋದು, ಇಲ್ಲ ಇನ್ನೊಂದೇನೋ ಒಂದು ಕ್ರಿಕೆಟ್ ಬಾಲ್ ಥರ ಮಾಡಿ ಎಸೆಯೋದು, ಈ ರೀತಿ ಸುಮಾರು ಪ್ರಕರಣಗಳು ಸಿಕ್ಕಿದ್ದಾವೆ. ಕೆಲವು ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿನೂ ಅವರ ಜೊತೆ ಏನಾದ್ರು ಸಂಬಂಧ ಇರ್ತಾರೆ, ಬ್ಲ್ಯಾಕ್ ಶಿಪ್, ಅದ್ರ ಮೂಲಕ ಒಂದು ಬಹಳ ಇಲ್ಲ ಅಂತ ಹೇಳಲ್ಲ, ಗಂಭೀರವಾದ ಒಂದು ಚಾಲೆಂಜು ಮತ್ತೆ ಆತಂಕನೂ ಕೂಡ ಹೇಳಿದ್ದಾರೆ. ಅಂದ್ರೆ ಈತ ಜೈಶಂಕರ್ ಹೋಗ್ಬಿಟ್ಟ ಒಬ್ಬ, ಸೊ ನಾಳೆ ಅದನ್ನು ಎಲ್ಲರೂ ಒಟ್ಟಾಗಿ ಮಾಡಕ್ಕೆ ಶುರು ಮಾಡ್ಬಿಟ್ರೆ ಹಿಂಗೆ ಅಂತ ಅಲ್ಲ. ಒಟ್ಟಾಗಿ ಮಾಡೋಕ್ಕೆ ಅಂದರೆ ಈಗ ನೋಡಿ, ಜೈಲು ಅದು ಕಟ್ಟಿರೋದೇ ಆರ್ಡಿನರಿ ಪ್ರಿಸನರ್ಸ್ ಫಾರ್ 2000 ಪಾಪ್ಯುಲೇಷನ್. ಅಲ್ಲಿರೋದು 4,000 ಇದ್ದಾರೆ, 4,000 ಇದ್ದಾರೆ, 6,000 ತನಕನೂ ಹೋಗಿದೆ ಪಾಪ್ಯುಲೇಷನ್. 300 ಜನ ಸ್ಟಾಫ್, ಜೊತೆಗೆ 300 ಸ್ಟಾಫಿನ ಸ್ಟ್ರೆಂತ್ ಇಂಪ್ರೂವ್ ಆಗಿಲ್ಲ. ಜೊತೆಗೆ ಸೆಕ್ಯೂರಿಟಿ ಸೆಲ್ಗಳಿಲ್ಲ. ಹಾರ್ಡ್ ಕೋರ್ ಪೀಪಲ್ನ ಇಡಬೇಕಾದ್ರೆ ಅದು ಏನಾಗಿದೆ, ನಮ್ಮ ಸಜೆಷನ್ ಏನು ಅಂದರೆ, ಜೈಲನ್ನ ಒಂದು ಊರ ಥರ ಇಲ್ಲಿ ಒಂದು ಕೊನೆಯಿಂದ 4 ಮೈಲಿಯಷ್ಟು ದೂರ ಕಟ್ಟಿದರೆ ಒಬ್ಬ ಸೂಪರ್ಡೆಂಟ್ ಆಗಲಿ 10 ಜನ ಸಿಬ್ಬಂದಿ ಆಗಲಿ ಕಾಯ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಅಂದರೆ ಸುಮಾರು ಒಂದು ಫರ್ಲಾಂಗ್ ಅಷ್ಟು ಓಡಬೇಕು ಸಿಬ್ಬಂದಿ. ಈ ರೀತಿಯಾದ ಒಂದು ಸನ್ನಿವೇಶ ಇದೆ. ಆ ಗದ್ದಲ ಆದಾಗ ಎಲ್ಲೇನೋ ಗದ್ದಲ ಆಗ್ತಾ ಇದೆ ಅಂತ ಹೋಗ್ಬೋದು ಅಷ್ಟೇ ಸಿಬ್ಬಂದಿ. ಆ ರೀತಿಯಾದ ಒಂದು ವಾತಾವರಣ ಅಲ್ಲಿದೆ. ಆಗ ಮಾಡಬಾರ್ದು. ಜೈಲು ಮಾಡಬೇಕಾದ್ರೆ ಅದಕ್ಕೊಂದು ವಿಲೇಜ್ ಟೈಪೇ ಮಾಡಿ ಒಂದೊಂದು ಕಂಪಾರ್ಟ್ಮೆಂಟ್, ಅದರಿಂದ ಅವ್ರಿಗೆ ಊಟ ತಿಂಡಿ ಎಲ್ಲವೂ ಆ ಒಂದೇ ಒಂದು ಗೇಟಿಂದ ಹೋಗ್ಬೇಕು. ಆಯಾ ಜೈಲಿಗೆ ಒಂದು ಪ್ರತ್ಯೇಕವಾದ ಗೇಟು, ಆಯಾ ಜೈಲಿಗೆ ಒಂದು ಪ್ರತ್ಯೇಕವಾದ ಅಡುಗೆ ಮನೆ, ಅವ್ರಿಗೆ ಸಲಕರಣೆಗಳು, ಈ ರೀತಿ ಆ ಕ್ಯಾಜುಯಲ್ ಪ್ರಿಸ್ನರ್ಸ್ಗೆ ಒಂದು ಆರ್ಡಿನರಿ ಜೈಲಿಗೆ ಹಾಕಿ, ಕ್ಯಾಜುಯಲ್ ಪ್ರಿಸ್ನರ್ಸ್ಗೆ ಒಂದು ಕಂಪಾರ್ಟ್ಮೆಂಟ್ ದೊಡ್ಡದೇ ಮಾಡಿ ಪರವಾಗಿಲ್ಲ. ಈ ವಿಲೇಜ್ ಸೈಡಿಂದ ಬಂದಂಥವರು, ರೂರಲ್ ಬ್ಯಾಕ್ಗ್ರೌಂಡ್ ಬಂದಂಥವರು, ಗೂಂಡಾ ಸಂಪರ್ಕ ಇಲ್ದಂಥವರು, ಅವ್ರನ್ನೆಲ್ಲ ಒಂದು ಜೈಲಿಗೆ ಹಾಕ್ಬೇಕು. ಈ ಗೂಂಡಾಗಳು, ಸೈಕೋಪಾತ್ಸು, ದೋಸ್ ಹೂ ನೀಡ್ ಮೆಂಟಲ್ ಟ್ರೀಟ್ಮೆಂಟ್, ಅವ್ರನ್ನೆಲ್ಲ ಸ್ಪೆಷಲ್ ಆಗಿ ಒಂದು ಸೈಕ್ಯಾಟ್ರಿಕ್ ಯೂನಿಟೇ ಮಾಡಬೇಕು ಸಪ್ರೇಟ್ ಆಗಿ. ಮೂವ್ಮೆಂಟ್ ಕೂಡ ಪ್ರತಿ ಕ್ಷಣವೂ ಕೂಡ ಎಲ್ಲವೂ ರಿಸ್ಟ್ರಿಕ್ಟೆಡ್. ಅವ್ರನ್ನ ಅಲ್ಲ ಸುಮ್ಮನೆ ಸರಾಗವಾಗಿ ಎಲ್ಲರಿಗೂ ಭಾಷಣ ಕೇಳಕ್ಕೆ ಬಿಡಬೇಕಾದ ಅವಶ್ಯಕತೆ ಇಲ್ಲ. ಅವ್ರಿಗೇನು ತಲೆ. ಅಶೋಕ್ ಕುಮಾರ್ ಕೇಳ್ತೆ, ಅಶೋಕ್ ಕುಮಾರ್ ಅವರೇ, ಈಗ ಬ್ಲಡ್ ಸ್ಯಾಂಪಲ್ಸ್ ಇದೆ, ಇವನು 5 ದಿವಸ ಆದರೂ ಕೂಡ ಆ ಬ್ಲಡ್ ಅನ್ನು ಮುಟ್ಟಿಲ್ಲ, ಡಾಗ್ ಸ್ಕ್ವಾಡಿಂಗ್ ಆಗಿಲ್ಲ, ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಲೋಪಗಳ ಬಗ್ಗೆ ಯಾವುದೇ ರೀತಿ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಸರ್ ಕೀಪ್ ಕ್ವೈಟ್ ಇದೆ. ಇಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಬಟ್ ಖಂಡಿತ ಅದು ಮಾಡಲೇಬೇಕಾಗಿತ್ತು. ಬ್ಲಡ್ ಡಾಗ್ ಸ್ಕ್ವಾಡ್ ತಂದಿದ್ರೆ ಮಳೆ ಇದ್ದಿರ್ಬೋದು, ಬಟ್ ಆದರೂ ಡಾಗ್ ತಂದಿದ್ರೆ ನೋಡಿ, ಈಗ ಅವನು ಭಾಳ ಹತ್ತಿರದಲ್ಲೇ ಸಿಕ್ಕಿರೋದ್ರಿಂದ ನನ್ನ ಪ್ರಕಾರ ಅವತ್ತೇ ಟ್ರೇಸ್ ಆಗ್ಬಿಡ್ತಿದ್ದು, ಸೇಮ್ ಡೇನೇ ಟ್ರೇಸ್ ಆಗ್ಬೋದು. ಬಟ್ ಅದೇ ಸಂಗ್ರಾಮ್ ಸಿಂಗ್ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಸಂಗ್ರಾಮ್ ಸಿಂಗ್ ಕಾರ್ಯಕ್ರಮ ಸ್ವಾಗತ. ನಾವು ಮೊದಲ ದಿನ ಚರ್ಚೆ ಮಾಡೋದು ತಾವೇ ಹೇಳಿದ್ರಿ, ನೋಡ್ರಿ ಉಗಾರ್ ಅವರೇ, ಅವ್ರು ಎಲ್ಲೂ ಹೋಗಲ್ರಿ, ಇಲ್ಲೇ ಹೊಸೂರು ರೋಡಲ್ಲಿ ಸಿಕ್ಕಾಕ್ತಾರೆ, ಇಲ್ಲೆಲ್ಲೋ ಹಾಸ್ಪಿಟಲ್ ಹತ್ರ ಇರ್ತಾರೆ, ಒಂದು 5-6 ಕಿಲೋಮೀಟರ್ ಸಿಕ್ಕಾಕ್ತಾರೆ ಅಂತ ಮಾತಾಡಿ ನೀವು ಹೇಳಿದ್ ನಿಮ್ಗೆ ಗೊತ್ತಿತ್ತಾ ಅಂತ? ಹೌದು ಸರ್, ನಾವು ಹೇಳಿದ ಪೊಲೀಸ್ನವ್ರು ಸರ್, ಗೊತ್ತಿತ್ತಾ ಅಂತ? ಕಳ್ಳರಿಗೆ ಬಿಡೋದಿಲ್ಲ ಸರ್, ನಾವು ಕಳ್ಳರಿಗೆ ಯಾವತ್ತು ಹಿಡಿತೀವಿ ನಾವು. ಅದೇ ತಾನೇ ದಂಧೆ, ಈಗ ಕಳ್ಳರಿಗೆ ಹಿಡಿಬೇಕು. ಅಲ್ಲ, ಜೈಶಂಕರ್ ಇಲ್ಲೇ ಇರ್ತಾನೆ ಅಂತ ಹೇಳಿದ್ರಲ್ಲ ಅವತ್ತು, ತಮಿಳ್ನಾಡು ರೋಡಲ್ಲಿ ಸಿಗ್ತಾನೆ, ಅವ್ನ ಹೆಂಡತಿ ಮಕ್ಕಳು ನೋಡಕ್ ಆಸೆ ಆಗಿರ್ಬೇಕು, ಲಾರಿ ಹತ್ಕೊಂಡು ಹೋಗ್ತಾನೆ, ಮೋಸ್ಟ್ಲಿ ಅವ್ನು ಇಲ್ಲೇ ಬಾರ್ಡರ್ ಅಲ್ಲಿ ಸಿಗ್ತಾನೆ ಅಂತ ಹೇಳಿದ್ರು. ಹೌದು ಸರ್, 37 ವರ್ಷ ಸರ್ವಿಸ್ ಮಾಡಿದೀವಲ್ಲ ಸರ್. ಕಳ್ಳರು ಚಾಪೆ ಸಂಧಿ ಹೋದ್ರೆ ರಂಗೋಲಿ ಸಂಧಿ ಹೋಗ್ತಿದ್ದ, ಅವ್ರಿಗಿನ್ನೂ ಗೊತ್ತಿಲ್ಲ. ಇನ್ನೊಂದು, ಈಗ ಬಹಳ ಹೊಸ ಟೆಕ್ನಾಲಜೀಸ್ ಬಂದಿದೆ, ಅವರಿಗೆ ಗೊತ್ತೇ ಇಲ್ಲ ಇನ್ನು ಏನೇನು ಮಾಡ್ತಾರೆ ಅಂತೇಳಿ. ನಾವು ನಮ್ಮ ಕಾಲದಲ್ಲಿ ಭಾಳ ಕಷ್ಟ ಆಯಿತು, ಗ್ರಾಸ್ ರೂಟಿಂದ ವರ್ಕ್ ಮಾಡಬೇಕಾಯಿತು. ಈಗ ಎಕ್ಸಾಕ್ಟ್ಲಿ ಎಲ್ಲಿದ್ದಾನೆ, ಈಗ ಅದ್ರ ಮೇಲೇನೆ ಹಿಡಿದಿರೋದು ಹೆಚ್ಚು ಕಮ್ಮಿ. ಈಗ ಇವ್ರು ಹೇಳಿದ್ರೆ ಮೊಬೈಲ್ ಟವರ್ಸ್ ಇಂದ ಇದಾಗಿದೆ ಸರ್, ಮೊಬೈಲ್ ಟವರ್ಸ್ ಇಂದ ಇದು ಮಾಡಿದ್ದಾರೆ. ಯಾವಾಗ ಮುನ್ರಾಜು ಅವರು ಮೊಬೈಲ್ ಕೊಟ್ಟರೋ ಇಲ್ಲೋ, ಆಲ್ರೆಡಿ ಇವರು ಇಂಟರ್ಸೆಪ್ಟ್ ಮಾಡ್ತಾ ಇದ್ರು ಎಲ್ಲ. ಯಾವಾಗ ಅವನು ಮೊಬೈಲ್ ಇಲ್ಲಿಗೆ ಮಾಡಿದ್ ನಾವಲ್ಲ, ಎಲ್ಲಿ ಮೋಸ್ಟ್ಲಿ ಕೃಷ್ಣಗಿರಿ ಎಲ್ಲ ಮಾಡಿರ್ಬೇಕು, ಅದು ಗೊತ್ತಾಗ್ಬಿಡ್ತದೆ, ಲೊಕೇಶನ್ ಗೊತ್ತಾಗ್ತದೆ, ಯಾವ ಟವರ್ ಇಂದ ಬರ್ತಾ ಇದೆ ಅಂತ ಹೇಳುತ್ತೆ. ಕ್ಲೀನ್ ಆಗಿ ಹೋಗ್ಬಿಡ್ತಾರೆ. ರಿವಾರ್ಡ್ ಗೋಸ್ ಟು ಸಮ್ ಆಫ್ ದ ವಿಲೇಜರ್ಸ್ ಅಲ್ಲಿ, ಇನ್ಕ್ಲೂಡಿಂಗ್ ಮುನ್ರಾಜು, ಮತ್ತೆ ಒಂದು 4-5 ಜನ ಇದ್ದಾರೆ, ಮುರಳಿ ಅವರು ಇವರು ರಿವಾರ್ಡ್ ಕೊಡ್ಬೇಕಾಗಿದೆ. ನಮ್ಮ ಜೊತೆ ಮಾತಾಡಿದ್ರು, ಆ ನಂಬರ್ ಕೂಡ ಇದೆ, ನಾವು ಅಲ್ಲಿ ಆಗ್ತಾ ಇದ್ವಿ. ಅವರು ಯಾರೋ ಜೈಶಂಕರ್ ಸಿಗಾಕೊಂಡಾಗ, ನಾನು
ತಮಿಳ್ನಾಡು ಲಾರಿ ಡ್ರೈವರು ನನ್ನ ಕಾಲಿಗೆ ಭಾಳ ಪೆಟ್ಟಾಗಿದೆ, ಪೊಲೀಸರು ನನ್ನ ಫಾಲೋ ಮಾಡ್ತಾರೆ, ನನ್ನ ಅರೆಸ್ಟ್ ಮಾಡ್ತಾರೆ, ನನ್ನ ಕಷ್ಟದಲ್ಲಿದ್ದೀನಿ, ಒಂದು ಫೋನ್ ಮಾತಾಡ್ತೀನಿ ನನ್ನ ಫ್ಯಾಮಿಲಿಗೆ ಅಂತ ಹೇಳ್ತಾನೆ. ಆ ನಂಬರ್ ಕೂಡ ಆ 2 ಬಾರಿ ಫೋನ್ ಮಾಡ್ತಾನೆ ಮುನ್ರಾಜು ಮೊಬೈಲಿಂದ, ತಮಿಳ್ನಲ್ಲಿ ಮಾತಾಡ್ತಾನೆ. ಸೊ ಬಹುತೇಕ ಆ ಟ್ರ್ಯಾಪ್ ಮಾಡೇ ಪೊಲೀಸ್ ಹಿಡಿದಿದ್ದಾರೆ ಹತ್ರ. ಹೌದು ಸರ್, ಆ 807111 ಅಂತ ಹೇಳಿದ್ರೆ ಏನೋ ಒಂದು ಸೀರೀಸ್ ಅಲ್ಲಿ ಬಂತಲ್ಲ ಸರ್ ಆ ನಂಬರ್. ಆ ನಂಬರ್ ಯಾವಾಗ ಟವರ್ ಇಂದ ಯಾವಾಗ ಇದಾಗುತ್ತೋ ಆಕ್ಟಿವೇಟ್ ಆಗುತ್ತೋ ಪೊಲೀಸ್ ಅವ್ರಿಗೆ ಈಸಿ ಆಗೋಗ್ಬಿಡುತ್ತೆ. ಬಿಕಾಸ್ ವಿ ಹ್ಯಾವ್ ಡಿಟೆಕ್ಟೆಡ್ ಸೋ ಮೆನಿ ಕೇಸಸ್ ಆನ್ ದಿಸ್, ಬಿಕಾಸ್ ವಿ ಆರ್ ಆಲ್ ಎಕ್ಸ್ಪರ್ಟ್ಸ್ ಇನ್ ನಮ್ಮ ಅಶೋಕ್ ಕುಮಾರ್ ಸಾಹೇಬರು ನಾವೆಲ್ಲ ಎಕ್ಸ್ಪರ್ಟ್ಸ್ ಇನ್ ಟ್ರ್ಯಾಕಿಂಗ್. ಖಂಡಿತ ಆ ನಂಬರ್ ಬರ್ತದೆ ನೋಡಿ, 8711092742. ಇದು ಆತನ ಫ್ಯಾಮಿಲಿ ನಂಬರ್. ಇದು ಕರೆಕ್ಟ್ ಅದೇ ನಂಬರ್. ಯಾವಾಗ ಅದು ಆಕ್ಟಿವೇಟ್ ಆಗೋಯ್ತು ಆ ನಂಬರ್ ಆಕ್ಟಿವೇಟ್ ಆಗಿ ಯಾವಾಗ ಲ್ಯಾಂಡ್ ಆಯ್ತು ಗೊತ್ತಾಗ್ಬಿಡುತ್ತೆ ಇಂಥ ಟವರ್ ಇಂದ ಬರ್ತಾ ಇಲ್ಲ. ಒಂದು ನೀವು ಹೇಳಿದ್ರಿ ಅವ್ನು ಲಾರಿ ಹತ್ಕೊಂಡು ತಮಿಳ್ನಾಡು ಲಾರಿ ಹತ್ಕೊಂಡು ಹೊಸೂರು ಕಡೆ ಹೋಗ್ತಾನೆ ಅಂತ ಹೇಳಿದ್ರಿ. ಈಗ ಅಶೋಕ್ ಕುಮಾರ್ ಸರ್ ಹೇಳ್ತಾ ಇದ್ದಾರೆ ಆತನ ನಡೆಯೋಕ್ಕಾಗಿಲ್ಲ, ಡಿಸ್ಕ್ ಪ್ರಾಬ್ಲಮ್ ಆಗಿದೆ ಅಂತ. ಮತ್ತೆ ಅವ್ರು ಮುನಿರಾಜು ಮತ್ತೆ ಇನ್ನೊಬ್ಬ ಪ್ರತ್ಯಕ್ಷದರ್ಶಿ ಏನು ಹೇಳಿದ್ರು ಅಂದ್ರೆ, ಸರ್ ಆತನಿಗೆ ನಡೆಯೋಕ್ಕಾಗ್ತಿರ್ಲಿಲ್ಲ, ಆ ತೆವಳುತ್ತಾ ಇದ್ದ ಅಂತ. ಅಂದ್ರೆ ಎಲ್ಲೋ ಒಂದ್ ಕಡೆ ಅವನಿಗೆ ಮುಂದೆ ಹೋಗಕ್ಕೆ ಅವಕಾಶ ಇತ್ತು, ಆದ್ರೆ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಉಳಿದಿದ್ದ ಅಂತ. ಅಲ್ಲಿ ಏನಾಗಿದೆ ಸರ್, ಅವನು ಮೇಲ್ಗಡೆಯಿಂದ ಜಂಪ್ ಹೊಡೆದಿದ್ದಾನೆ. ಅದು ಏನು ಸುಮಾರು ಒಂದು 20 ಅಡಿ ಜಂಪ್ ಹೊಡೆದಿರೋದು ಅಷ್ಟೇ. ಯಾಕಂದ್ರೆ ಒಂದು ಬೆಲ್ಟ್ ಆಗಿದೆ, ಆ ಗೋಡೆಯಿಂದ ಎಳೆದಿದ್ದಾನೆ, ಪ್ಲಸ್ ಕೈ ಒಂದು 2 ಅಡಿ, ಪ್ಲಸ್ ಒಂದು ಬಾಡಿ ಒಂದು 5.5 ಅಡಿ. ಸೊ ಇಷ್ಟು ಏನು ಡಿವೈಡ್ ಮಾಡ್ಬಿಟ್ರೆ ಇನ್ ರೆಸ್ಟ್ ಆಫ್ ದಿ ವರ್ಲ್ಡ್ ಇಸ್ 15 to 20 feet. ಅದನ್ನ ಜಂಪ್, ಅದು ಕಾಲ್ಗೆಲ್ಲ ಏಟ್ ಬಿದ್ದಿದೆ. ಅದರಿಂದ ಅವನು 1 or 2 days ಇದ್ರೆ ಇವ್ರು ಎಸ್ಕೇಪ್ ಫ್ರಮ್ ದಟ್ ಪ್ಲೇಸ್. ಯಾಕಂದ್ರೆ ಆ ಡಾಗ್ ಸ್ಕ್ವಾಡ್ ಇದು ಮಾಡ್ಬೋದಾಗಿತ್ತು. ಡಾಗ್ ಸ್ಕ್ವಾಡ್ ಮಾಡಿದ್ರೆ ಅಲ್ಲಿ ಬ್ಲಡ್ ಸ್ಟೈನ್ಸ್ ಎಲ್ಲ ಒಂದು ಡಾಗ್ ಸ್ಕ್ವಾಡ್ ಅಲ್ಲ, ಒಂದು 10 ಸೆಟ್ ಡಾಗ್ ಸ್ಕ್ವಾಡ್ ತಂದು ಒಂದು 500 ಜನ ಕಾನ್ಸ್ಟೇಬಲ್ ನ ಬಿಡ್ಬೇಕಾಯ್ತು. ಬಿಟ್ಟಿರೋ 100% ಫಸ್ಟ್ ಮಾಡ್ಲಿಲ್ಲ. ಯಾಕೆ ಅಂತ ಅದೇ ಪ್ರಶ್ನೆ. ಈಗ ಮಾಡಿಲ್ಲ ಅಂದ್ರೆ ಸಣ್ಣ ನಾನು ಹೇಳ್ತಿರೋದು ಒಬ್ಬ ಸಣ್ಣ ಅಪರಾಧ ಮಾಡದಂತವನ್ನ ನಾವು ಹಿಡಿತೀವಿ ಹೋದ ತಕ್ಷಣ ಆತ ಇಡೀ ಜೈಲಿಗೆ ಒಂದು ಚಾಲೆಂಜ್ ಆಗಿದ್ದಾನೆ, ಇಡೀ ಒಂದು ಹೋಮ್ ಡಿಪಾರ್ಟ್ಮೆಂಟ್ ಚಾಲೆಂಜ್ ಆಗಿದೆ. ನನ್ನ ಪ್ರಕಾರ ಫಸ್ಟ್ ಡೇ ಎಲ್ರಿಗೂ ಶಾಕ್ ಆಗಿರ್ಬೋದು. ಇವನು ಶಾಕ್ ಕೊಟ್ಬಿಟ್ಟು ಏನು ಇದು ಈ ತರ ಇಸಿಟ್ ನೋಡಿ. ಭಾಳ ನನಗೆ ಹತ್ತಿರದಲ್ಲಿ ಒಬ್ಬರು ವೆರಿ ಸೀನಿಯರ್ ಪೊಲೀಸ್ ಆಫೀಸರ್ ಏನು ಹೇಳಿದ್ರು ಗೊತ್ತಾ, ಇಲ್ಲ ಅಶೋಕ್ ಇದು ಗೋಡೆ ಮೇಲೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ, ಮೇನ್ ಗೇಟಲ್ಲೇ ಹೋಗಿದ್ದಾರೆ ಅಂತ ಚಾಲೆಂಜ್ ಮಾಡ್ತಾರೆ. ನಾನು ಹೇಳಿದೆ ಇಲ್ಲ ಇವನು ಗೋಡೆ ಮೇಲೇ ಹೋಗಿದ್ದಾನೆ, ಯಾಕೆಂದ್ರೆ ಅವ್ನು ಬ್ಲಡ್ ಮಾಡೋಂಥ ಅವಶ್ಯಕತೆ ಇರಲಿಲ್ಲ ಈ ಮೇನ್ ಗೇಟಲ್ಲಿ ಹೋಗಿದ್ರೆ. ಯಾಕೆಂದ್ರೆ ಇವನು ಮಾಡಿರೋ ಸಾಹಸ ಯಾರು ನಂಬ್ತಾ ಇರಲಿಲ್ಲ, ಅದಕ್ಕೆ ಒಂದು ದಿವಸ ತಗೊಂಡಿದ್ದಾರೆ ನಮ್ಮವರು. ಸೊ ಅದನ್ನ ಸಾಹಸನ ಪಾಠ ಆಗಿ ಹೇಳಿದಾನೆ ಸಂಗ್ರಾಮ್ ಸಿಂಗ್ ಅವರೇ. ಸೆಕ್ಯೂರಿಟಿ ಒಂದು ಪಾಠ, ಜೈಲಿಗೆ ಒಂದು ಪಾಠ, ಈಗ ಅವನು ಒಂದು ಲೆಸನ್ ಆಗಿದೆ ಪಾಠನೇ. ಅವನು ಸರ್ ಅಲ್ಲಿ ಎಸ್ಕೇಪ್ ಆಗೋದಕ್ಕೆ ಬಹಳಷ್ಟು ದಾರಿಗಳಿದೆ ಸರ್. ಅಲ್ಲಿ ಜೈಲಲ್ಲೇ ನೀವು ಜೈಲ್ ಒಳಗಡೆ ಹೋಗಿ ನೋಡ್ಬೇಕು ಸರ್. ಅಲ್ಲಿ ಒಂದು ಡ್ರೈನೇಜ್ ಇದೆ, ಲೀಕ್ ಔಟ್ ಮಾಡಬೇಡಿ ಸರ್. ಹಿಂದ್ಗಡೆ ಒಂದು ಡ್ರೈನೇಜ್ ಇದೆ, ಆ ಡ್ರೈನೇಜ್ ಅಲ್ಲಿ ಬೇಕಾದ್ರೆ ಹೊರಗಡೆ ಹೊರಟೋಗ್ಬಿಡ್ಬೋದು. ಅಲ್ಲಿ ಬಹಳಷ್ಟು ದಾರಿಗಳಿದೆ. ಬಿಕಾಸ್ accused has got every right to escape, whereas the police has got every right to catch him. ಹೌದು ಸರ್, ಇದು ಎರಡರಲ್ಲಿ ನಡ್ಕೊಂಡು ಹೋಗಿದೆ. ಫಾರ್ ಎಕ್ಸಾಂಪಲ್ ನಾನು ಒಂದು ಮಾತು ಹೇಳ್ತೇನೆ ಇಲ್ಲಿ, ಯಾಕಂದ್ರೆ he was staying in that ಯಾವುದೋ ಸೆಲ್ ಅಲ್ಲಿ. that cell is the whole jail authorities note that he is going to escape. ಅವನು ಎಸ್ಕೇಪ್ ಆಗೇ ಆಗ್ತಾನೆ ಅಂತ ಎಲ್ಲರಿಗೂ ಇದಿತ್ತು. ಅವತ್ತೊಂದು ದಿವಸ ಏನಾಗಿದೆ, ಯಾರು ಇರಲಿಲ್ಲ. ಆ ಜೈಲಿಂದ ಲ್ಯಾಚ್ ಇರುತ್ತೆ ಸರ್, ಅದು ಏನೋ ಆ ಲಾಕ್ ಹಾಕ್ತಾರಲ್ಲ, ಆ ಲಾಕ್ ಹಾಕ್ಬೇಕು ಅಂತ ಹೇಳಿದ್ರೆ 1 ಅಡಿನೋ 2 ಅಡಿನೋ ಬರುತ್ತೆ ಒಳಗಡೆಯಿಂದ. ಬಾಕ್ಸ್ ಅಸಾಧ್ಯ ಆಗುತ್ತೆ ಅದು. ಅದು ಒಬ್ಬ ಮನುಷ್ಯನಿಗೆ ಆಗಲ್ಲ. ಅಂಟಿಲ್ ಅಲ್ಲೇ ಸೌಂಡು ಇದು 5 ಅಡಿ ಇರಬೇಕು, ಏನೋ ಈ ಕೈ ಇದ್ರೆ ಮಾತ್ರ ಆಗುತ್ತೆ, ಇಲ್ಲದ್ರೆ ಆಗೋದಿಲ್ಲ. ಅದನ್ನ ತೆಗೆದ್ಬಿಟ್ಟಿದ್ದಾನೆ. ಅದು ತೆಗಿಬೇಕು ಅಂತ ಹೇಳಿದ್ರೆ ಆ ಬೀಗ ಹಾಕಿರ್ತಾರೆ. ಆ ಬೀಗ ಯಾರು ಕೊಟ್ಟಿರ್ತಾರೆ? ಆ ಬೀಗ ಯಾರು ಕೊಟ್ಟಿರ್ತಾರೆ ಗೊತ್ತಾ? ಇಲ್ಲೇ ಲೋಕಲ್ ಅವ್ರು ಕೊಟ್ಟಿರ್ತಾರೆ. ಬಟ್ ಅವನಿಗೆ ಏನಾಗಿದೆ ಅಂತ ಹೇಳಿದ್ರೆ, ಅವನು ಒಂದು ಆ ಸಮಯದಲ್ಲಿ ಎಲ್ಲರೂ ಬರ್ತಾರಲ್ಲ ಗಾರ್ಡ್ಗಳು, ಮತ್ತೆ ಅವ್ರು ಇವ್ರು ನೋಡೋವಾಗ ಏಯ್ ಹಿಂಗೆ ವಾಡ ಅಂತ ಹೇಳಿದ್ರೆ ಎನ್ನ ಅಣ್ಣೆ ಅಂತ ಕೇಳ್ತಾರೆ. 501 ಬಾರ್ ಸೊಪ್ ಕೊಂಡು ವಾ ಅಂತ ಹೇಳ್ತಾನೆ. ಅಂದ್ರೆ 501 ಬಾರ್ ಸೊಪ್ ತಗೊಂಡ್ಬರ್ತಾನೆ. ಆ ತಗೊಂಡ್ಬರ್ತಾನೆ, ಇದನ್ನ ಚಾಪ ಹಾಕೊಳ್ತಾನೆ. ಇದು ಚಾಪ ಹಾಕೊಂಡಿದ ತಕ್ಷಣ ಅವನೇನ್ ಮಾಡ್ತಾನೆ, ಪಕ್ಕದಲ್ಲಿ ಫೌಂಡ್ರಿ ಇದೆ, ಫೌಂಡ್ರಿನಲ್ಲೇ ಏಯ್ ಕೊಂಡೋಡಾಡೆ ಅಂತ ಇವ್ರಿಗೆಲ್ಲ ಕೆಲವರೆಲ್ಲ ದಾದಾಗಿರಿ ಇರ್ತಾರೆ. ಲೈಕ್ ಇವನು ದಾದಾಗಿರಿ ಮಾಡಿದ್ದಾನೆ. ನಾನು ಹೇಳೋದಕ್ಕಾಗೋದಿಲ್ಲ, ಯಾಕಂದ್ರೆ ಇಟ್ ಇಸ್ ದಾದಾಗಿರಿ. ಅದು ಬೀಗದ ಕೈ ಬಂದಿದೆ. ಬೀಗದ ಕೈ ಬಂದ್ಮೇಲೆ ಅದು ಈಸಿ ಓಪನ್ ಆಗುತ್ತೆ. ಸೊ ಸಂಗ್ರಾಮ್ ಸಿಂಗ್ ಹೇಳ್ತಿದ್ದಾರೆ ಅವನ ಚಾಣಾಕ್ಷತನದ ಬಗ್ಗೆ ಹೇಳ್ತಾರೆ. 501 ಸೋಪಲ್ಲೇ ಕೀ ಹೊಡೆದಿದ್ದಾನೆ ಅಂತ. ಆ ನಕಲಿ ಕೀ ಮಾಡ್ಕೊಳ್ಳೋದು ಒಂದು ಹೌದು ಸರ್, ಆಗಿದೆ ಸರ್. ಖಂಡಿತ ಬೀಗದ ಕೈ ತೆಗೆಯೋದಕ್ಕೆ ಆಗೋದೇ ಇಲ್ಲ. ಖಂಡಿತ ಮತ್ತೆ ಚರ್ಚೆ ಮಾಡ್ತೀನಿ, ಯಾಕಂದ್ರೆ ಬಹಳ ಸೀರಿಯಸ್ ಆದಂತ ಲ್ಯಾಬ್ ಕೂಡ ಇದೆ. ಸೊ ಮುಂದಿನ ದಿನಗಳಲ್ಲಿ ಇದು ಒಂದು ರೀತಿ ಜೈಲ್ ಸೆಕ್ಯೂರಿಟಿಗೆ ಮತ್ತೆ ಹೋಮ್ ಡಿಪಾರ್ಟ್ಮೆಂಟ್ ಕೂಡ ಚಾಲೆಂಜ್ ಆಗಿದೆ. ಅದನ್ನು ಹೇಗೆ ಕಂಟ್ರೋಲ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಮತ್ತೊಂದು.